ಅಖಿಲ್ ಅವ್ರಿಗೆ ಗುಣ ಆಗ್ಲಿ ಅಂತ ಕೃಷ್ಣನ್ ಹತ್ರ ಪಂಚದೀಪ ಹಚ್ಚಿ ಉಪವಾಸ ಇದ್ದು ಕೃಷ್ಣನ್ ನಾಮಸ್ಮರಣೆ ಮಾಡ್ಬೇಕು. ಆ ದೀಪ ಸದಾಕಾಲ ಕೃಷ್ಣನ್ ಮುಂದೆ ಬೆಳಗ್ತಾನೆ ಇದ್ರೆ ಅಖಿಲ್ ಅವ್ರಿಗೆ ಗಂಡಾಂತರ ಕಳೆದ ಹಾಗೆ. ಸ್ನಾನ ಮಾಡಿ ಪಂಚದೀಪ ಇಡಕ್ಕೆ ಎಲ್ಲ ರೆಡಿ ಮಾಡ್ತೀನಿ. Krishna Krishna Vandana Krishna Ashtami Vandana Krishna Vakshi Krishna Mohana Krishna Bala Krishna He Gopi Krishna Vandana Krishna Tundagara Seva Krishna Yashoda Krishna Radha Krishna Benne Krishna He ದೇವಕೀ ನಂದನ ಸುಭಧರ ಭೂಷಣ ವಾಸುದೇವ ಸನಾತನ ಭಕ್ತವತ್ಸಲ ನೀಲಮೇಘ ಶ್ಯಾಮ ಹರಿ ಪಾರ್ಥ ಸಾರಥೇ Krishna Krishna Vandana Krishna Ashtami Vandana Krishna Vakshi Krishna Mohana Krishna Bala Krishna He Gopi Krishna Vandana Krishna Tundagara Seva Krishna Yashoda Krishna Radha Krishna Benne Krishna He ಕೃಷ್ಣ, ಅಖಿಲ್ ಅವ್ರಿಗೆ ತುಂಬಾ ಚಳಿ ಜ್ವರ ಬಂದಿದೆ. ಬರ್ಬೋದು ಅಂತ ಡಾಕ್ಟ್ರು ಹೇಳ್ತಿದ್ದಾರೆ. ಅದೇನೋ ಬ್ರೈನ್ ಅಂತ ಏನೋ ಅಂದ್ರು. ಡಾಕ್ಟ್ರು ಅವ್ರ ಮಾತಿಗೆ ಮಾವ ಎಲ್ಲ ಭಯ ಪಡ್ತಿದ್ ನೋಡ್ತಿದ್ರೆ ನನ್ ಮನ್ಸು ಯಾಕೋ ಸಂಕಟ ಆಗ್ತಿದೆ. ಏನೂ ಆಗ್ಬಾರ್ದು, ಅಖಿಲ್ ಅವ್ರಿಗೆ ಏನೂ ಆಗ್ಬಾರ್ದು. ಅದಕ್ಕೆ ನಿನ್ನ ನಂಬಿ ನಿನಗೆ ಪಂಚದೀಪ ಹಚ್ಚಿ ನಿನ್ನ ನಾಮಸ್ಮರಣೆ ಮಾಡಿ ನಿನಗೆ ನೈವೇದ್ಯ ಅರ್ಪಿಸ್ಬೇಕು ಅಂತ ಬಂದಿದ್ದೀನಿ. ಅಖಿಲ್ ಅವ್ರನ್ನ ನೀನೇ ಕಾಪಾಡಬೇಕು, ನೀನೇ ಕಾಪಾಡಬೇಕು ಕೃಷ್ಣ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ್ವೇಷನಾಶಾಯ ಗೋವಿಂದಾಯ ನಮೋ ನಮಃ. ಪಾನಿ ಸಾರಿ ಪಾನಿ ಸಾರಿ ಪಾನಿ ಸಾರಿ. ಕೃಷ್ಣ, ಈ ಪಂಚದೀಪನೇ ಅಖಿಲ್ ಅವರ ಪಂಚಪ್ರಾಣ. ಅವರ ಗುಣ ಆಗ್ಲಿ ಅಂತ ಹಚ್ಚಿರೋ ದೀಪ ಗಾಳಿನಲ್ಲಿ ಹಾರೋಗ್ಬಾರ್ದು. ಕೃಷ್ಣ, ಬೇಕಾದ್ರೆ ನನ್ನ ಪ್ರಾಣ ಕೊಡ್ತೀನಿ. ಅಖಿಲ್ ಅವ್ರನ್ನ ಮಾತ್ರ ಕ್ಷೇಮವಾಗಿ ನೋಡ್ಕೋ ಕೃಷ್ಣ. ಟ್ಯಾಬ್ಲೆಟ್ ಕೊಟ್ಟು ಅರ್ಧ ಗಂಟೆಗೆ ಟೆಂಪರೇಚರ್ ಕಂಟ್ರೋಲ್ ಆಗುತ್ತೆ ಅಂತ ಡಾಕ್ಟರ್ ಹೇಳಿದರು. 4 ಗಂಟೆ ಆದರೂ ಕೂಡ ಇನ್ನೂ ಟೆಂಪರೇಚರ್ ಕಡಿಮೆ ಆಗಿಲ್ಲ. ಈಗ 2ನೇ ಡೋಸ್ ಕೊಡ್ಬೇಕಲ್ಲ?
ಹೆದರ್ಕೋಬೇಡ, ಕಮ್ಮಿ ಆಗುತ್ತೆ. ಅತ್ತೆ ತಗೊಳ್ಳಿ, ಟ್ಯಾಬ್ಲೆಟ್ ಹಾಕಿದ್ದೀನಿ, ಕುಡಿಸ್ಬಿಡಿ. ಕಂದ ಅಖಿಲ್, ಅಖಿಲ್ ಹೇಳಪ್ಪ. ಈ ಟ್ಯಾಬ್ಲೆಟ್ನ ತಗೊಂಡ್ರೆ ಅಖಿಲ್ಗೆ ಜ್ವರ ಕಡಿಮೆ ಆಗಲ್ಲ, ಕೊನೆಗೆ ಬೆಡ್ ಬಿಟ್ಟು ಏಳೋಕ್ಕೂ ಆಗಲ್ಲ. ಈ 2ನೇ ಡೋಸ್ ಕೊಟ್ಮೇಲಾದ್ರೂ ಕಡಿಮೆ ಆದ್ರೆ ಚೆನ್ನಾಗಿರುತ್ತೆ. ಆಗ್ತಾನೆ ವಸಂತ, ನಾರ್ಮಲ್ ಆಗ್ತಾನೆ, ನೀನ್ ಟೆನ್ಷನ್ ಮಾಡ್ಕೋಬೇಡ. ಟೆನ್ಷನ್ ಮಾಡ್ಕೊಳ್ದೆ ಹೇಗಿರ್ಲಿ ಹೇಳಿ? ಬೆಳಗ್ಗೆಯಿಂದ ಕಣ್ ಬಿಡೋಕಾಗ್ದೆ ಮಲ್ಕೊಂಡೇ ಇದ್ದಾನೆ. ನೋಡ್ತಿದ್ರೆ ಹೊಟ್ಟೆಲಿ ಸಂಕಟ ಆಗ್ತಿದೆ. ಅಷ್ಟಕ್ಕೂ ಅವನ ಹಳ್ಳಿಗೆ ಹೋಗದೆ ಇದ್ದಿದ್ರೆ, ಶ್ಯಾಮ ಅಖಿಲ್ ತಲೆ ಮೇಲೆ ಹಾಗೆ ನೀರ್ ಸುರಿದೆ ಇದ್ದಿದ್ರೆ ಈ ತರ ಜ್ವರ ಬರ್ತಾನೆ ಇರ್ಲಿಲ್ಲ. ಶ್ಯಾಮನಿಂದಾನೇ ಅಖಿಲ್ಗೆ ಜ್ವರ ಬಂದಿದೆ ಅನ್ಕೊಳ್ಳಿ, ಆದ್ರೆ ಹಾಗೆ ಪದೇ ಪದೇ ನೀರ್ ಸುರಿದಿರೋ ವಿಷಯನೇ ನೀವು ನೆನ್ಪು ಮಾಡ್ಕೊಳ್ಬೇಡಿ ಅತ್ತೆ, ನಿಮಗೆ ನೋವಾಗತ್ತೆ. ಹಾಗೆ ನೋವು ಕೊಡೋ ವಿಷಯನ ತುಂಬಾ ಸಲ ನೆನಪು ಮಾಡ್ಕೊಳ್ಬಾರ್ದು. ಆ ಶ್ಯಾಮ ಇಂದ ಇವನ್ ಹೀಗ್ ಹಾಸಿಗೆ ಹಿಡಿದ್ರೆ ನೆನ್ಪು ಮಾಡ್ಕೊಳ್ದೆ ಹೇಗೆ ಇರ್ಲಿ? ನೀವ್ ಅನ್ಕೊಂಡ ಹಾಗೆ ಶ್ಯಾಮನು ತನ್ನಿಂದಾನೇ ಅಖಿಲ್ಗೆ ಜ್ವರ ಬಂತು ಅನ್ಕೊಂಡಿದ್ದಾಳೆ. ಅದಕ್ಕೆ ಅಖಿಲ್ಗೆ ಬೇಗ ಜ್ವರ ಕಡಿಮೆ ಆಗ್ಲಿ ಅಂತ ತಲೆ ಸ್ನಾನ ಮಾಡಿ ಕೃಷ್ಣಂಗೆ ಪಂಚದೀಪ ಹಚ್ಚಿ ಸಂಜೆ ಆಗೋವರೆಗೂ ಕೃಷ್ಣ ನಾಮ ಸ್ಮರಣೆ ಮಾಡ್ತಾ ಉಪವಾಸ ವ್ರತ ಮಾಡೋಕ್ ಶುರು ಮಾಡಿದಾಳೆ. ಸಂಜೆ ಆಗೋವರೆಗೂ ಆ ನಂದಾದೀಪ ಬೆಳಗ್ತಾನೆ ಇದ್ರೆ ಅಖಿಲ್ಗೆ ಅಪಾಯ ತಪ್ಪದ ಹಾಗೆ. ಎಷ್ಟೊಂದು ಶ್ರದ್ಧೆ ಭಕ್ತಿಯಿಂದ ಶ್ಯಾಮ ಕೃಷ್ಣ ಪೂಜೆ ಮಾಡ್ತಿದ್ದಾಳೆ. ಕೃಷ್ಣ, ಸಂಜೆ ಆಗೋವರೆಗೂ ಈ ದೀಪ ಆರಬಾರ್ದು, ಬೆಳಗ್ತಾನೆ ಇರಲಿ, ಬೆಳಗ್ತಾನೆ ಇರಲಿ. ಶ್ಯಾಮ ಪೂಜೆ ಫಲಿಸಿ ಆ ಕೃಷ್ಣನ್ ದಯೆಯಿಂದ ನಮ್ಮ ಅಖಿಲ್ ಬೇಗ ಗುಣ ಆಗ್ತಾನೆ.
ಅಖಿಲ್, ಟೆಂಪರೇಚರ್ ನೋಡು. ಸರಿ ಡ್ಯಾಡಿ. ಎಷ್ಟಿದೆ ಟೆಂಪರೇಚರ್? ಹಾಗೇ ಇದೆ ಡ್ಯಾಡಿ, ಏನು ಕಮ್ಮಿ ಆಗಿಲ್ಲ. ಇದೇನ್ರಿ, ಡಾಕ್ಟರ್ ಹೇಳ್ದ ಹಾಗೆ 2 ಟ್ಯಾಬ್ಲೆಟ್ ಕೊಟ್ಮೇಲೂ ಕೂಡ ಇನ್ನು ಟೆಂಪರೇಚರ್ ಯಾಕೆ ಕಡಿಮೆ ಆಗಿಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ವಸಂತ. ಜ್ವರ ಕಡಿಮೆ ಆಗೋ ಟ್ಯಾಬ್ಲೆಟ್ನ ಕೊಟ್ಟಿದ್ರೆ ತಾನೆ ಕಡಿಮೆ ಆಗೋದಕ್ಕೆ. ಏನ್ರಿ, ಚಳಿ ಇನ್ನೂ ಜಾಸ್ತಿ ಆಗಿರೋ ಹಾಗಿದೆ. ಐಶ್ವರ್ಯ, ಡಾಕ್ಟರ್ ಫೋನ್ ಮಾಡು. ಹಾ ಸರಿ ಅತ್ತೆ. ಡಾಕ್ಟರ್, ಡಾಕ್ಟರ್ ಏನ್ ಡಾಕ್ಟರ್ ಇಷ್ಟು ಲೇಟಾಗಿ ಬರ್ತಿದ್ದೀರಲ್ಲ? ಸಾರಿ ನಮ್ಮ ಟ್ರಾಫಿಕ್ ಜಾಮ್ ಆಗಿತ್ತು. ತಗೊಳ್ಳಿ ಡಾಕ್ಟರ್. ಟೆಂಪರೇಚರ್ ನಾರ್ಮಲ್ ಆಗೇ ಇದೆ. ಹೌದು ರೀ, ಬೆವರ್ತಾ ಇದ್ದಾನೆ. 5 ನಿಮಿಷದ ಹಿಂದೆ ಕೂಡ ಹೈ ಟೆಂಪರೇಚರ್ ಇತ್ತು. ಸಡನ್ ಆಗಿ ಹೇಗೆ ನಾರ್ಮಲ್ ಆಯ್ತು ಡಾಕ್ಟರ್? ಎಲ್ಲ ಕೃಷ್ಣನ್ ದಯೆ. ಟೆಂಪರೇಚರ್ ಕಡಿಮೆ ಆಗಿರೋದ್ರಿಂದ ಇನ್ನು ನೀವು ಟೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಒಂದು ಇಂಜೆಕ್ಷನ್ ಕೊಡ್ತೀನಿ, ಸುಸ್ತು ಕಡಿಮೆ ಆಗುತ್ತೆ. ಸ್ವಲ್ಪ ಹೊತ್ತಿನಲ್ಲೇ ಎದ್ದು ಕೂತ್ಕೋತಾರೆ. ಇದೇನಿದು, ಜ್ವರ ಕಡಿಮೆ ಆಗೋದಕ್ಕೆ ಟ್ಯಾಬ್ಲೆಟ್ ಕೊಡ್ತೇ ಹೋದ್ರೂ ಜ್ವರ ಹೇಗೆ ಕಡಿಮೆ ಆಯ್ತು? ನಿಜವಾಗ್ಲೂ ಶ್ಯಾಮನ್ ಪೂಜೆ ಫಲಿಸಿ ಆ ಕೃಷ್ಣನೇ ಜ್ವರ ಕಡಿಮೆ ಮಾಡಿದಾನ? ಸಂಧ್ಯಾ ಸಮಯದವರೆಗೂ ದೀಪ ಏನು ಆಗದೆ ಬೆಳಗ್ತಿತ್ತು. ಇನ್ನು ನನ್ನ ಅಖಿಲ್ ಅವ್ರಿಗೆ ಏನೂ ಆಗಲ್ಲ. ಕಾಪಾಡ್ದೆ ಕೃಷ್ಣ, ಅಖಿಲ್ ಅವ್ರನ್ನ ಕಾಪಾಡ್ಬಿಟ್ಟೆ.
ಕಂದ, ಅಖಿಲ್ ಅಖಿಲ್ ಶ್ಯಾಮ, 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 ಶ್ಯಾಮ. ನಿಧಾನ ಕೇಳಮ್ಮ. ಅಕ್ಕ, ಹೇಳು. ಏನ್ ಶ್ಯಾಮ, ಏನಾಯ್ತು? ಏನಿಲ್ಲ ಅಕ್ಕ, ಸುಸ್ತಾಗಿ ತಲೆ ತಿರ್ಗೋ ಹಾಗಾಯ್ತಷ್ಟೇ. ಅಯ್ಯೋ, ಅವ್ರು ಹೇಗಿದ್ದಾರೆ? ಜ್ವರ ಕಡಿಮೆ ಆಗಿದೆ ಅಲ್ವಾ? ಕಡಿಮೆ ಆಯ್ತಮ್ಮ. ಅಖಿಲ್ಗೆ ಜ್ವರ ಪೂರ್ತಿ ಕಡಿಮೆ ಆಗಿದೆ. ಎದ್ದು ಮಾತಾಡ್ತಿದ್ದಾನೆ. ಎಲ್ಲ ಕೃಷ್ಣನ್ ದಯೆ. ಹೌದಮ್ಮ, ಎಲ್ಲ ನಿನ್ ಕೃಷ್ಣನ್ ದಯೆ. ಹೌದಾ? ಆಗಿಂದ ನೀವೆಲ್ಲ ನನ್ನ ಹತ್ರನೇ ಇದ್ದೀರಾ? ಹೌದು ಅಖಿಲ್. ಅತ್ತೆ ಅಂತೂ ಒಂದು ಕ್ಷಣನೂ ಈ ರೂಮ್ ಬಿಟ್ಟು ಹೊರಗಡೆ ಹೋಗ್ಲೇ ಇಲ್ಲ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಬೇಕಾಗುತ್ತೋ ಏನೋ ಅಂತ ನನಗಂತೂ ತುಂಬಾನೇ ಟೆನ್ಷನ್ ಆಗಿತ್ತು. ಸಾರಿ, ನಿಮ್ಮೆಲ್ಲರಿಗೂ ತುಂಬಾ ಟೆನ್ಷನ್ ಕೊಟ್ಬಿಟ್ಟೆ ಅನ್ಸತ್ತೆ. ಸಾರಿ ಅಕ್ಕಪ್ಪ, ಸಾರಿ. ನಿಂಗೋಸ್ಕರ ಅಲ್ದೇ ಇದ್ರೆ ಇನ್ಯಾರಿಗೋಸ್ಕರ ನಾವು ಟೆನ್ಷನ್ ಮಾಡ್ಕೋತೀವಿ ಹೇಳು? ಒಟ್ನಲ್ಲಿ ನಿಂಗೆ ಜ್ವರ ಕಡಿಮೆ ಆಯ್ತು, ಅಷ್ಟೇ ಸಾಕು. ಹೌದು ಕಂದ, ರಾತ್ರಿ ಎಲ್ಲ ಜ್ವರದಿಂದ ಒದ್ದಾಡ್ತಿದ್ಯಂತೆ. ಸ್ವಲ್ಪ ಆದ್ರೂ ನಿದ್ದೆ ಬಂತಾ? ಬಂತು ಅಮ್ಮ. ನನ್ಗಿಷ್ಟ ಅಂತ ರೂಪರಾಣಿ ಹಾಡು ಹಾಕಿದ್ಯಲ್ಲ, ನಾನು ಹಾಡು ಕೇಳ್ತಾ ಹಾಯಾಗಿ ನಿದ್ದೆ ಮಾಡಿದೆ. ಆ ಹಾಡು ಹಾಕಿದ್ದು ಅತ್ತೆ ಅಲ್ಲ ಅಖಿಲ್, ಬಹುಶಃ ಶ್ಯಾಮ ಹಾಕಿರ್ಬೇಕು. ಶ್ಯಾಮನ? ಹೌದು. ಅವಳೇ ರಾತ್ರಿಯೆಲ್ಲ ನಿನ್ನ ಹತ್ರ ಇದ್ದು ನಿನ್ನನ್ನು ನೋಡ್ಕೊಂಡಿದ್ದು. ನಿನಗೆ ಜ್ವರ ಬಂದಿರೋ ವಿಷಯ ಮಾರ್ನಿಂಗ್ವರೆಗೂ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಗೊತ್ತಾದ್ಮೇಲೆ ನಾವು ಫೋನ್ ಮಾಡಿ ಡಾಕ್ಟರ್ನ ಕರೆಸಿದ್ವಿ. ಹೌದಾ? ಪಾಪ, ರಾತ್ರಿ ಎಲ್ಲ ಶ್ಯಾಮನೇ ನನ್ನ ನೋಡ್ಕೊಂಡ್ಲಾ? ಅದ್ಗೆ ಶ್ಯಾಮ ಎಲ್ಲಿ? ನೀನ್ ಬೇಗ ಹುಷಾರಾಗ್ಲಿ ಅಂತ ಇವತ್ ಪೂರ್ತಿ ಉಪವಾಸ ಇದ್ದು ಕೃಷ್ಣಂಗೆ ಪಂಚದೀಪ ಹಚ್ಚಿ ಕೃಷ್ಣನಾಮ ಸ್ಮರಣೆ ಮಾಡ್ತಿದ್ದಾಳೆ.